ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ನೋಡ್ತಾ ಇರಿ ಸುದ್ದಿಗಳನ್ನು. ಭಾರತೀಯ ಸಂಘಟನಾ ಶಿಕ್ಷಣ ಸಾಹಿತ್ಯ ಚರಿತ್ರೆ ಸಂಘಟನೆ ಮುಂತಾದವುಗಳು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಬೋದು. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಗೌರವ ಸಮರ್ಪಣೆ ಮಾಡಿದ ವೇದಿಕೆಯಲ್ಲಿ ರಿಜಿಸ್ಟರ್ ಭಾರತೀಯ ವಿಜ್ಞಾನ ಸಂಸ್ಥಾನಕ್ಕೆ ಗಂಭೀರವಾದ ಚಿಂತೆ ವ್ಯಕ್ತಪಡಿಸಬೇಕಾದ ಒಂದು ಸಂಖ್ಯೆಗಳು ಯಾವಾಗ ವರ್ಕ್ ಫೋರ್ಸ್ ಸ್ಕಿಲ್ ವರ್ಕ್ ಫೋರ್ಸ್ ಆಗಿ ಪರಿವರ್ತಿತವಾಗುತ್ತೋ, ಇದರ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೋ, ಹಾಗೆ ಆ ದೇಶ ಶ್ರೀಮಂತ. ಕೊರತೆ ಮುಖಾಂತರ, ನಿಮ್ಮ ಜ್ಞಾನದ ಮುಖಾಂತರ ತೋರಿಸಬೇಕಾಗಿರ್ತಕ್ಕಂಥ ಮುಖ್ಯ ವಿಚಾರ ಇರತಕ್ಕಂಥದ್ದು ಇವತ್ತಿನ ಕಾರ್ಯಾಗಾರದ ಉದ್ದೇಶ. ಸೊ ಹಾಗಾಗಿ ಈ ನಾಡಿನಲ್ಲಿ ಈ ದೇಶ ಮುಂದುವರೆದಂತಹ ದೇಶ ಆಗಬೇಕು, ಇಡೀ ವಿಶ್ವದಲ್ಲಿ ಭೂಸ್ಥಾನವನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಇಂತಹ ತಂತ್ರಜ್ಞಾನಗಳು, ನಾವು ಸಾಮಾನ್ಯವಾಗಿ ಹೇಳ್ತಿದ್ದೆ ಅಂತ ಗೇಮ್ ಚೇಂಜರ್ಸ್. ಆ ದಿಸೆಯಲ್ಲಿ ಇವತ್ತಿನ ಒಂದು ಕಾರ್ಯಾಗಾರ ಎಂದರೆ ಬಹಳ ಸೂಕ್ತವಾಗಿರ್ತಕ್ಕಂಥ ಅಗೇನ ಮಾಡಿಕೊಡ್ತಕ್ಕಂಥದ್ದು ಡ್ರೋನ್ ಏನಿದೆ ನಮ್ಮ ದೇಶದ ಅಭಿವೃದ್ಧಿ ಸತತವಾಗಿ ತುಂಬ ಉದಯೋನ್ಮುಖ ಅಭಿವೃದ್ಧಿಯನ್ನ ಮಾಡಿಕೊಡ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ನವೀನ ತಂತ್ರಜ್ಞಾನದ ಪರಿಚಯ ಹಾಗೂ ಅದರ ಅನುಭವ, ಅದರ ಜ್ಞಾನ ಮತ್ತು ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಅಭೂತಪೂರ್ವ ಅದ್ಭುತ ಒಂದು ಕಾರ್ಯಕ್ರಮ. एक रिपोर्ट KPMG का है. 1.5 महीना पहले मैंने उनकी रिपोर्ट को प्रकाशित करने का सौभाग्य मुझे मिला. तो उन्होंने कहा कि 81% गुड्स ट्रैफिक ये रोड पर है, 1% रेलवे पर है और 18% बाकी इससे है. तब मुझे ध्यान में कि इतना कैसा हो गया. पूरा रोड अच्छे बन गए, धीरे धीरे बढ़ रहा है. और उसके बाद IIM बेंगलोर और चेन्नई IIT और कानपुर IIT ने एक रिपोर्ट दिया कि हमारी लॉजिस्टिक कॉस्ट 16% और चाइना की 8% है. यूरोपियन कंट्रीज़ की जो लॉजिस्टिक कॉस्ट है वो 12% है, अमेरिका की 12% है. तो उन्होंने ये रिपोर्ट में लिखा है कि हमारी लॉजिस्टिक कॉस्ट 5 से 6% कम हुई है. अब 5 से 6% कम हुई यानी 16 से वो 10 पे आए. और बेसिकली रोड अच्छे बनने के कारण हुई. कुछ फ्यूल में भी बदलाव शुरू हो रहा है. इथेनॉल, मिथेनॉल, बायोडीजल, LNG, हाइड्रोजन, इलेक्ट्रिक सब के भी ट्रक आ रहे हैं. तो नेचुरली मुझे लगता है कि दिसंबर तक इसी साल हमारी लॉजिस्टिक कॉस्ट सिंगल डिजिट में आएगी और एक्सपोर्ट में हम बिल्कुल इकोनॉमिकली मोर कॉम्पिटेंट बनेंगे, ताकि हमारा एक्सपोर्ट निश्चित रूप से बढ़ेगा क्योंकि लॉजिस्टिक कॉस्ट कम होगी. अब देखिए इसमें इनोवेशंस कैसे हैं. एक 15-20 दिन पहले मैं सोनीपत गया था. वहाँ प्रोटॉन करके चाइनीज़ कंपनी है और बच्ची एंड कंपनी करके शिपिंग में बहुत बड़ी लॉजिस्टिक कंपनी है. ಇದರಲ್ಲಿ ಅಹಿತಕರ ಘಟನೆ ನಡೆದಿದೆ. ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ ಹೇಗೆ? ಸರ್, ಕಾಲೇಜಲ್ಲಿ ನಡೆದಿದ್ದು ನಿನ್ನೆ ಪೋಸ್ಟ್ ಒಂದು ಬಂತು, ಮತ್ತು DD ಅವರು JD ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿ ನಮಗೊಂದು ಮೇಲ್
ಕಳಿಸಿದ್ರು. ಇಬ್ಬರಿಗೂ ಹೇಳಿಕೆ ಪಡೆದು ನಮಗೆ ಕಳಿಸಿ, ಯಾಕಂದರೆ ಇದು ನಿಮ್ಮ ಅಂಗಳ ದಾಟಿದೆ, JD ಅವರಿಗೆ ಬಂದಿದೆ, ನಿಮ್ಮ ಪಾತ್ರ ಏನೂ ಇಲ್ಲ, ಇಬ್ಬರದ್ದು ಹೇಳಿಕೆಯನ್ನು ರಿಟರ್ನಾಗಿ ತಗೊಂಡು ನಮಗೆ ಒಂದು ಮೇಲ್ ಮಾಡಿ ಒಂದು ಪೋಸ್ಟ್ ಮಾಡಿ ಅಂತ ಹೇಳಿದ್ರು. ಹೆಣ್ಣು ಹುಡುಗಿಯ ಮೇಲೆ ವಿದ್ಯಾರ್ಥಿ ಮೇಲೆ ಒಂದು ಲೈಂಗಿಕ ಕಿರುಕುಳಗಳನ್ನು ನಡೆದಿದೆ. ಇದು ಇವಾಗಿಂದಲ್ಲ, ಕಳೆದ 3-4 ತಿಂಗಳಿಂದ ನಡೀತಾ ಬಂದಿದೆ ಅಂತ. ಆದ್ರೆ ನಿಮ್ಮ ಗಮನಕ್ಕೆ ಅದು ಬಂದಿಲ್ಲ. ಬಂದಿದೆ ನಿಮ್ಮ ಗಮನದಲ್ಲಿ ಇದೆ ಅಲ್ಲ? ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.